ಯಾವ ಗ್ಯಾರಂಟಿ ನಂಬಿ ಕರುನಾಡಿನ ಹೆಣ್ಣು ಮಕ್ಕಳು ಮತ ಹಾಕಿದ್ರೋ ಇವತ್ತು ಅದೇ ಆರ್ಥಿಕ ಸಂಕಷ್ಟಕ್ಕೆ ಹೆಣ್ಣು ಮಕ್ಕಳನ್ನ ಹಾಕಲಾಗ್ತಿದ್ಯಾ? ಗೃಹಲಕ್ಷ್ಮಿಯರ ಹಣಕ್ಕೆ ಪ್ರತಿ ಸಲ ಕತ್ತರಿ ಬೀಳ್ತಿರೋದ್ಯಾಕೆ? ನಿಮ್ಮ ಅಕೌಂಟ್ಗೆ ಬರಬೇಕಾದ ಹಣ ಎಲ್ಲಿ ಮಾಯವಾಯಿತು? ಸರ್ಕಾರಿ ಯೋಜನೆಗಳ ಹೆಸರಲ್ಲಿ ಗೃಹಲಕ್ಷ್ಮಿ ಹಣನ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಡ್ತಿರೋದು ಸರಿನಾ? ಬಡ ಮಹಿಳೆಯರ ಈ ಕಣ್ಣೀರಿಗೆ ಸರ್ಕಾರ ಉತ್ತರಿಸುತ್ತಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಎಸ್, ಕರುನಾಡನ್ನ ಲಕ್ಷ್ಮಿ ನೆಲೆಸಿರುವ ನಾಡು ಎನ್ನಲಾಗುತ್ತೆ. ಆದರೆ ಇದೇ ಕರುನಾಡಿನಲ್ಲಿ ಗೃಹಲಕ್ಷ್ಮಿಯರು ಇಂದು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ. ಮನೆ ನಿರ್ವಹಣೆ, ಮಕ್ಕಳ ಫೀಸ್, ದಿನಸಿ ಸಾಮಗ್ರಿಗಳಿಗೆ ಈ 2,000 ರೂಪಾಯಿ ಆಸರೆಯಾಗಿತ್ತು. ಆದರೆ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತ್ರ ಎಲ್ಲವೂ ಸರಿಯಾಗಿದೆ ಅಂತಿದ್ದಾರೆ. ಹಾಗಾದ್ರೆ ಹೆಣ್ಣು ಮಕ್ಕಳ ಖಾತೆಗೆ ದುಡ್ಡು ಯಾಕೆ ತಲುಪುತ್ತಿಲ್ಲ? ಸಚಿವೆಯವರ ಈ ಮೌನ ಅಥವಾ ಹಾರಿಕೆ ಉತ್ತರ ಎಷ್ಟು ಸರಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಇಲಾಖೆಯ ಮಾಹಿತಿಯ ಪ್ರಕಾರ ಯೋಜನೆ ಪ್ರಾರಂಭವಾದಾಗಿನಿಂದ ಕೋಟ್ಯಾಂತರ ಅರ್ಹ ಮಹಿಳೆಯರ ಖಾತೆಗೆ ತಲಾ 2,000 ರೂಪಾಯಿಯಂತೆ ಒಟ್ಟು 23ಕ್ಕೂ ಹೆಚ್ಚು ಕಂತುಗಳನ್ನು ನೇರ ನಗದು ವರ್ಗಾವಣೆ ಮೂಲಕ ಯಶಸ್ವಿಯಾಗಿ ಜಮೆ ಮಾಡಲಾಗಿದೆ. ಆದರೆ ಮಧ್ಯದಲ್ಲಿ ಕೆಲವು ತಿಂಗಳುಗಳ ಕಂತುಗಳು ತಾಂತ್ರಿಕ ಪ್ರಕ್ರಿಯೆಗಳು ಹಾಗೂ ಹಣಕಾಸು ಹೊಂದಾಣಿಕೆಯ ಕಾರಣಗಳಿಂದಾಗಿ ಬಾಕಿ ಉಳಿದುಕೊಂಡಿವೆ. ವಿಧಾನಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎಲ್ಲಾ ಕಂತುಗಳು ಪಾವತಿಯಾಗಿವೆ ಎಂದು ತಪ್ಪು ಮಾಹಿತಿ ನೀಡಿ ನಂತರ ಪ್ರತಿಪಕ್ಷಗಳ ಆಕ್ರೋಶಕ್ಕೆ ಮಣಿದು ಸದನದಲ್ಲೇ ಕ್ಷಮೆ ಯಾಚಿಸಿದ್ರು. ಇಲಾಖೆಯ ತಾಂತ್ರಿಕ ದೋಷ ಮತ್ತು ಆರ್ಥಿಕ ವರ್ಷದ ಹಣಕಾಸು ಹೊಂದಾಣಿಕೆಯ ಎಡವಟ್ಟಿನಿಂದಾಗಿ 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಸುಮಾರು 5,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಕಂತುಗಳು ಫಲಾನುಭವಿಗಳಿಗೆ ಸಿಗದೆ ಬಾಕಿ ಉಳಿದುಕೊಂಡಿವೆ. ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಲಿಂಕ್ ಆಗದಿರುವುದು, ಆದಾಯ ತೆರಿಗೆ ಪಾವತಿದಾರರ ಪರಿಶೀಲನೆ ಮತ್ತು ತಾಂತ್ರಿಕ ಸರ್ವರ್ ದೋಷಗಳಿಂದಾಗಿ ಕೆಲವು ಮಹಿಳೆಯರಿಗೆ ಸಕಾಲದಲ್ಲಿ ಹಣ ತಲುಪುತ್ತಿಲ್ಲ ಎನ್ನುತ್ತಿದ್ದಾರೆ. ಇತ್ತ ಸರ್ಕಾರದ ಈ ಬೇಜವಾಬ್ದಾರಿತನಕ್ಕೆ ಬೇಸತ್ತ ಮಹಿಳೆಯರು ಈಗ ಕಾನೂನು ಹೋರಾಟಕ್ಕೆ ಇಳಿದಿದ್ದು, ಬಜೆಟ್ನಲ್ಲಿ ಹಣ ಮೀಸಲಿದ್ರೂ ಬಡವರ ಖಾತೆಗೆ ಹಣ ಯಾಕೆ ಜಮೆಯಾಗಿಲ್ಲ ಎಂದು ಫಲಾನುಭವಿಗಳು ಹೈಕೋರ್ಟ್ ಮೆಟ್ಟಿಲೇರಿದ್ದು, ನ್ಯಾಯಾಲಯವು ಈಗ ಆರ್ಥಿಕ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಿಗೆ ತುರ್ತು ನೋಟಿಸ್ ಜಾರಿ ಮಾಡಿದೆ. ಇತ್ತ ಸರ್ಕಾರ ಸತ್ತವರ ಹೆಸರಲ್ಲಿ ಹಣ ದುರುಪಯೋಗವಾಗುವುದನ್ನು ತಡೆಯಲು ಸಾಫ್ಟ್ವೇರ್ ಪರಿಶೀಲನೆ, ಜನ್ಮ ಪೋರ್ಟಲ್ ಲಿಂಕ್ ಮತ್ತು ಲೈಫ್ ಸರ್ಟಿಫಿಕೇಟ್ ಅಪ್ಡೇಟ್ನಂತ ಹೊಸ ನಿಯಮಗಳನ್ನು ತರ್ತಿದೆ. ಆದರೆ ತಿಂಗಳುಗಟ್ಟಲೆ ಕಾಯುತ್ತಿರುವಂಥ ನಿಜವಾದ ಬಡ ಗೃಹಲಕ್ಷ್ಮಿಯರ ಕಣ್ಣೀರಿಗೆ ನೇರ ಉತ್ತರ ಮಾತ್ರ ಸಿಗ್ತಿಲ್ಲ ಎಂದು ತಿರುಗಿ ಬಿದ್ದಿದ್ದಾರೆ. ಎಸ್, ತಾಂತ್ರಿಕ ಸಮಸ್ಯೆ, KYC ಅಪ್ಡೇಟ್ ಅಂತ ಹೇಳಿ ಬಡ ಮಹಿಳೆಯರ ಹಕ್ಕು ಕಸಿದುಕೊಳ್ಳುವುದು ಎಷ್ಟು ಸರಿ? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಕೂಡಲೇ ಎಚ್ಚೆತ್ತುಕೊಂಡು ಅರ್ಹ ಗೃಹಲಕ್ಷ್ಮಿಯರ ಖಾತೆಗೆ ಬಾಕಿ ಹಣ ಬಿಡುಗಡೆ ಮಾಡಬೇಕಿದೆ. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಗೃಹಲಕ್ಷ್ಮಿಯರ ಆಕ್ರೋಶ ಸರ್ಕಾರಕ್ಕೆ ಭಾರಿಯಾಗುವುದರಲ್ಲಿ ಸಂಶಯವಿಲ್ಲ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.